ಅವ್ರಿಗೆ ಒಬ್ಬನೇ ಮಗ, ಅವ್ರು ಗುಜ್ರಿ ವ್ಯಾಪಾರ ಮಾಡ್ತಿದ್ದ ಅವ್ರ ಮಗ. ಬೆಳಿಗ್ಗೆ ಹೋಗಿರೋ ವ್ಯಾಪಾರಕ್ಕೆ 11 ಗಂಟೆಗೇನೋ ಮತ್ತೇನೋ ಫೋನ್ ಮಾಡಿದಾಗ ಫೋನ್ ಎತ್ತಲಿಲ್ಲ. ಅವರು ಎತ್ತಲಿಲ್ಲ ಅಂತ ಮತ್ತೆ ಇವರು ಹೋಗಿ ಪೊಲೀಸಿಗೆ ಕಂಪ್ಲೇಂಟ್ ಇದಕ್ಕೆ ಮತ್ತೊಮ್ಮೆ ಪೊಲೀಸ್ನವ್ರಿಗೆ ಹೋಗಿ ತಿರ್ಸಿದ್ದಾರೆ. ತಿರ್ಸಾದ್ಮೇಲೆ ಮತ್ತೆ ಅವರು ಹೋಗಿ ಹುಡುಕಿದ್ದಾರೆ. ಹುಡುಕಾದ್ಮೇಲೆ ಮತ್ತೆ ರಾತ್ರಿ 9 ಗಂಟೆಗೆ ಸಿಕ್ಕಿದ್ದಾರೆ. ಎಲ್ಲಿದ್ದಾರಂತ ಮತ್ತೆ ತನಿಖೆ ಮಾಡ್ತಿದ್ದಾರೆ. ದಯವಿಟ್ಟು ನಮಗೆ ನ್ಯಾಯ ತೋರಿಸ್ಕೊಡ್ಬೇಕು. ಅಮಾಯಕ ಸರ್, ಅವನು ಅಮಾಯಕ, ಅವನು ಗಂಡ ಇಲ್ಲ, 3 ಅವನು ಇನ್ನೂ ಹುಟ್ಟೇ ಇರಲಿಲ್ಲ ಪಾಪ. ಗಂಡ ಬಿಟ್ಟು ಹೋಗ್ಬಿಟ್ಟಿದ್ರು. ಅವ್ರ ಫ್ಯಾಮಿಲಿಗೆ ಯಾರು ಸಪೋರ್ಟ್ ಇಲ್ಲ ಪಾಪ. ಅವನೊಂದು ಸ್ವಲ್ಪ ಅಳ್ಳು ಮರಳು. ಅವನು ಕರ್ಕೊಂಡೋಗಿ ಕಬ್ಬಣ ಇದೆ ಅಂತ ಹೇಳಿ ಕರೆಸಿ ಭಯಂಕರವಾಗಿ ಕೊಲೆ ಮಾಡಿದ ಪಾಪ. ಅವನಿಗೆ ಇಷ್ಟೊಂದು ಕಷ್ಟ ಕೊಟ್ಟು ಕೊಲೆ ಮಾಡಿ ಸಿಕ್ಕಾಪಟ್ಟ ತೊಂದರೆ ಮಾಡಿ ಕೊಲೆ ಮಾಡಿದ್ದಾರೆ ಸರ್. ಈ ತಿಪ್ಟೂರು ತಾಲೂಕಿನಲ್ಲಿ ಅಂಥ ಕೊಲೆ ಆಗಬಾರ್ದು. ಕಾನೂನು ಮೇಲೆ ನಮಗೆ ಕಾನೂನು ಮೇಲೆ ಭರವಸೆ ಇದೆ. ದಯವಿಟ್ಟು ನಮಗೆ ನ್ಯಾಯ ದೊರಕಿಕೊಡ್ಬೇಕು ಸರ್. ಪಾಪ ಒಮ್ಮಂಗೆ ನಾವು ಟ್ಯಾಂಕಿ ಏರಿಯಾ ಮುರಿಯ ಕ್ರಾಸು, ಗಾಂಧಿನಗರ, RCC ಕ್ಯಾಂಪು. ನನ್ನ ಮಗ ರಂಗಾಪುರ್ಗೆ ವ್ಯಾಪಾರಕ್ಕಂತ ಹೋಗಿದ್ದ. ಯಾರೋ ಕೊಲೆ ಮಾಡಿ ಹಾಕಿದ್ದಾರೆ. ನಿಮ್ಗೆ ಹೆಂಗೆ ಗೊತ್ತಾಯ್ತು? ಏನಾಗೈತೆ? ನನ್ನ ಮಗ ವ್ಯಾಪಾರಕ್ಕೆ ಹೋಗಿದ್ದಲ್ಲ, ಅಲ್ಲಿ ಗಾಡಿ ನಿಂತಿತ್ತು. ನಮಗೆ ಗೊತ್ತಿಲ್ಲ. 11 ಗಂಟೆ 12 ಗಂಟೆ ಅಷ್ಟೊತ್ತಿಗೆ ವ್ಯಾಪಾರದಿಂದ ಬರ್ತಿದ್ದ. 1 ಗಂಟೆ ಆದ್ರೂ ಫೋನ್ ರಿಸೀವ್ ಮಾಡಿಲ್ಲ. ಅದಕ್ಕೆ ಎದುರ್ಕೊಂಡು ನಮ್ಮ ಹುಡುಗ ಅವರು ಗುಜರಿ ವ್ಯಾಪಾರದವರು ಫೋನ್ ಮಾಡಿ ಹೇಳಿದರು, ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಎಲ್ಲೋಗಿದ್ದಾನೆ ನೋಡಿ ಇವನು ಅಂತ ಹೇಳಿದರು. ಅದಕ್ಕೆ ಮನೇಲಿ ಇದ್ದಾನೋ ಮಲಗಿದಾನೋ ಅಂತ ಕೇಳ್ದ ಅವನು ಫೋನ್ ಮಾಡಿ. ಅದಕ್ಕೆ ನಾನು ಇಲ್ಲಪ್ಪ ಬಂದಿಲ್ಲ, ಎಲ್ಲೋಗಿದ್ದಾನೋ ಗೊತ್ತಿಲ್ಲ, ಬೆಳಿಗ್ಗೆ 10 ಗಂಟೆಗೆ ಹೋಗಿರೋದು, ಇಲ್ಲಿಂದ ತನಕ ಪತ್ತ ಇಲ್ಲ ಅಂದರೆ ಫೋನು ರಿಸೀವ್ ಮಾಡ್ತಿಲ್ಲ ಅಂತ ಹೇಳಿದ್ವಿ. ಅದಕ್ಕೆ 7 ಗಂಟೆ ತನಕ ಹುಡ್ಕಾಡಿದ್ವಿ, ಮಿಸ್ ಕಂಪ್ಲೇಂಟ್ ಕೊಟ್ವಿ. ಅಷ್ಟೊತ್ತಿಗೆ ಹುಡ್ಕೋಕೆ ಹೋದ್ರು, ಎಲ್ಲೂ ಸಿಕ್ಕಿಲ್ಲ ಅಂತ ನಮ್ಮ ಹುಡುಗ ಕೇಳ್ದ. ಗಾಡಿ ಇಲ್ಲೇ ನಿಂತೈತೆ, ಎಲ್ಲೋಗಿದ್ದಾನೋ ಅಂತ ಗೊತ್ತಿಲ್ಲ ಅಂತ ಹೇಳ್ದ. ಅದಕ್ಕೆ ಎಲ್ಲ ಹುಡ್ಕೊಂಡು ಹೋದ್ವಿ. 11 ಗಂಟೆ ಆದ್ರೂ 8 ಗಂಟೆ ಆದ್ರೂ ಸಿಕ್ಕಿಲ್ಲ. ಆಮೇಲೆ ಇಲ್ಲಿ ಬಾಡಿ ಬಿದ್ದೈತೆ ಅಂತ ಗೊತ್ತಾಯಿತು. ಎಲ್ಲರೂ ಕರ್ಕೊಂಡು ಪೊಲೀಸವ್ರಿಗೆ ಕರ್ಕೊಂಡು ಹೋದ್ವು. ಈಗ ಯಾರ ಮೇಲಾದ್ರೂ ಡೌಟ್ ಇದೆಯಾ? ಇಲ್ಲಿನ ತನಕ ಇಲ್ಲ, ಇವಾಗ ಇನ್ಕ್ವೈರಿ ಮಾಡಿದರೆ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದೀವಿ ಸರ್. ನ್ಯಾಯ ತೋರಿಸ್ಬೇಕು ಅಂತ ಹೇಳ್ತೀವಿ. ವ್ಯಾಪಾರಕ್ಕೆ ಅಂತ ಹೋಗಿದ್ದಾನೆ. ವ್ಯಾಪಾರಕ್ಕೆ ಹೋದನು 12, 1 ಗಂಟೆ 2 ಗಂಟೆ ಆದರೂ ಫೋನು ರಿಸೀವ್ ಮಾಡಿಲ್ಲ. ಇಲ್ಲಿಂದ ಹುಡುಗರು ಎಲ್ಲ ಹೋಗಿ ಚೆಕ್ ಮಾಡಿದ್ದಾರೆ. ಆಮೇಲೆ ಚೆಕ್ ಮಾಡಿದ ಮೇಲೆ 8, 9, 10 ಗಂಟೆಗೆ ಗೊತ್ತಾಗಿದೆ. ಪೊಲೀಸ್ನವ್ರು ಹೋಗಿ ಆಮೇಲೆ ಎಲ್ಲ ಐಡೆಂಟಿಫೈ ಮಾಡಿಬಿಟ್ಟು ಎಲ್ಲ ಬಾಡಿ ತಗೊಂಡು 2 ಗಂಟೆಗೇನೋ ಬಾಡಿ ತಗೊಂಡು ಹೇಳಿ. ಈಗ ಯಾರ ಮೇಲಾದ್ರೂ ಡೌಟ್ ಇದೆಯಾ? ಡೌಟ್ ಇನ್ನೂ ಯಾರ ಮೇಲೂ ಇಲ್ಲ ಸರ್. ಪೊಲೀಸ್ ತನಿಖೆ ಮಾಡಿದರೆ ಗೊತ್ತಾಗುತ್ತೆ. ಪೊಲೀಸ್ ಮೇಲೆ ಭರವಸೆ ಇದೆ. ಪೊಲೀಸ್ ಮೇಲೆ ಭರವಸೆ ಇದೆ. ಪೊಲೀಸ್ ಮೇಲೆ ಭರವಸೆ ಇದೆ, ಕಾನೂನು ಮೇಲೆ ಭರವಸೆ ಇದೆ. ಅವರೆಲ್ಲ ಅಪರಾಧಿ ಸರಿಸುಮಾರು ನಿನ್ನೆ ಮನ್ಸೂರ್ ಪಾಷಾ ಅನ್ನೋ ನಮ್ಮ ಗಾಂಧಿನಗರ ವಾಟರ್ ಟ್ಯಾಂಕ್ ನಿವಾಸಿ 10-10:30 ಗುಜ್ರಿ ವ್ಯಾಪಾರಕ್ಕಂತ ಹೋಗಿದ್ದಾನೆ. ಒಂದು ಕರೆ ಮಾಡಿದ್ದಾರೆ ಅವನಿಗೆ. ಕರೆ ಮಾಡಿ ಈ ಥರ ಗುಜ್ರಿ ಇದೆ ಬನ್ನಿ ಅಂದಿದ್ದಕ್ಕೆ ಅವನು ಹೋಗಿದ್ದಾನೆ. ಅಲ್ಲಿ ಹೋದ್ಮೇಲೆ ಮತ್ತೆ ಸಂಜೆ ಬರ್ತಾನೆ ಅಂತ ಏನು ದೈನಂದಿನ ಒಂದು ಅದೇ ಕೆಲಸ. 1 ಗಂಟೆ 2 ಗಂಟೆ ಮಧ್ಯದಲ್ಲಿ ಅವ್ರ ಮನೆಯವರು ಫೋನ್ ಮಾಡಿದ್ದಾರೆ, ಎಲ್ಲಿದ್ದೀರಿ, ಏನು ಅದೇ ಊಟಕ್ಕೆ ಏನೋ ಬರ್ತೀರಾ ಏನಂತ ಕೇಳಿದ್ದಾರೆ. 1-2 ಸರಿ ಫೋನ್ ಮಾಡಿದ್ರು, ಅವನು ಫೋನ್ ರಿಸೀವ್ ಮಾಡಿಲ್ಲ. ಆಮೇಲೆ ಯಾಕೋ ರಿಸೀವ್ ಮಾಡ್ತಿಲ್ವಲ್ಲ ಅಂತ ಅವರು ಸ್ವಲ್ಪ ಗಾಬರಿಯಾಗಿ ಅವರ ಅದೇ ಮನೆಯಲ್ಲೆಲ್ಲ ತಿಳಿಸಿದ್ದಾರೆ. ಅವ್ರ ಸಂಬಂಧಿಕರೆಲ್ಲ ಕಾಲ್ ಮಾಡಿ ಯಾಕೋ ಫೋನ್ ರಿಸೀವ್ ಮಾಡ್ತಿಲ್ವ, ರಿಂಗ್ ಆಗ್ತಿದೆ, ಫೋನ್ ಎತ್ತುತ್ತಿಲ್ಲ ಅನ್ನೋದು ಇಲ್ಲಿ ಖಚಿತ ಇದೆ. ಅದಾದಮೇಲೆ
ಸಂಜೆ 5:30ವರೆಗೂ ಆದರೂ ಬಂದೇ ಇಲ್ವಲ್ಲ. ಆವಾಗ ಒಂದು ಸ್ವಲ್ಪ ಗಾಬರಿಯಾಗಿ ನಮ್ಮ ಸ್ನೇಹಿತರಿಗೆಲ್ಲ ಅವರು ಫೋನ್ ಮಾಡಿ ಹಿಂಗೆ ಹೇಳಿದ್ದಾರೆ. ನಾನು ಆಮೇಲೆ ಇಮ್ರಾನು ನಮ್ಮ ಸ್ನೇಹಿತರೆಲ್ಲ ಹೋಗಿ ಕಂಪ್ಲೇಂಟು ಬರೆದು ಸರ್. ಅದು ಒಂದು 7:30 ಗಂಟೆಯಲ್ಲಿ ನಾವೇ ಕಂಪ್ಲೇಂಟ್ ಬರೆದು ಒಂದು ದೂರು ಸಾಹೇಬ್ರು ಕೊಟ್ಟು, ನಮ್ಮ ಸರ್ಕಲ್ ಸಾಹೇಬ್ರು ಬಂದು ಆಮೇಲೆ ಒಂದು 2 PC-ಗಳನ್ನ ಕಳಿಸಿದ್ದಾರೆ ಲೊಕೇಶನ್ಗೆ. ಅವಾಗ ಅಲ್ಲಿ ಹೋದಾಗ ಏನಾಗಿದೆ, ರಿಂಗ್ ಆದರೂ ರಿಸೀವ್ ಮಾಡಿಲ್ವಲ್ಲ. ಅಲ್ಲೇ ರಂಗಪುರದಿಂದ ಒಂದು ಅರ್ಧ ಕಿಲೋಮೀಟ್ರು ಅಕ್ಕಪಕ್ಕ ಏನಾಗಿದೆ, ಬಾಡಿನೇ ಸಿಕ್ಕಿದೆ ಅಂತ ಕಾಲ್ ಮಾಡಿದ್ರು. ಇಷ್ಟು ಮಾತ್ರ ನನಗೆ ಗೊತ್ತು. ಆದ್ದರಿಂದ ತಾವು ಈ ಏನು ನಾನು ಕೇಳ್ಕೊತೀನಂದರೆ, ಇದಕ್ಕೊಂದು ಸೂಕ್ತ ತನಿಖೆ ಮಾಡಿಸಿ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊತೀನಿ.